ಇನ್ನು ಬೆಂಗಳೂರಿನಲ್ಲಿ ಏನೇ ಕ್ರಮ ತಗೊಂಡ್ರೂ ಕೂಡ ಟ್ರಾಫಿಕ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಹಾಗಾಗಿ ಈ ಟ್ರಾಫಿಕ್ ಕಂಟ್ರೋಲ್ಗೆ ಸಂಚಾರ ದಟ್ಟಣೆ ಟ್ಯಾಕ್ಸ್ ಏನಾದ್ರು ಹಾಕ್ತಾರಾ ಪ್ರಶ್ನೆ. ಬಿಜೆಪಿ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ಆ ರೀತಿಯ ಟ್ಯಾಕ್ಸ್ ಹಾಕುವ ಉದ್ದೇಶವನ್ನು ನಾವು ಹೊಂದಿಲ್ಲ. ಕೆಲವು ಕೈಗಾರಿಕೋದ್ಯಮಿಗಳು ಸಲಹೆಯನ್ನಷ್ಟೇ ಕೊಟ್ಟಿದ್ದಾರೆ. ಈ ಸಲಹೆಗಳನ್ನು ಪರಿಶೀಲನೆ ಮಾಡ್ತೀವಿ. ಸಂಚಾರ ದಟ್ಟಣೆ ಟ್ಯಾಕ್ಸ್ ಹಾಕುವ ಉದ್ದೇಶವನ್ನು ನಾವು ಹೊಂದಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ಟೀಕೆ ಮಾಡಿದರು. ಅದು ಎಲ್ಲರೂ ನಿರಾಕರಿಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಆ ಥರ ಆಗಿಬಿಟ್ರೆ, ಕಾರನ್ನು ಒಬ್ಬರೇ ಓಡಿಸೋರಿಗೆ ಟ್ಯಾಕ್ಸ್ ಹಾಕ್ತೀವಿ ಅಂದ್ಬಿಟ್ರೆ ಅದು ತೀವ್ರ ಜನಾಕ್ರೋಶಕ್ಕೆ ಕಾರಣ ಆಗ್ಬಿಡುತ್ತೆ. ಇದಕ್ಕೆ ಕಾರಲ್ಲಿ ಒಬ್ಬರೇ ಓಡಾಡಿದ್ರೆ ದಂಡ ಹಾಕ್ತೀರಾ? ಓಕೆ, ಆಯಿತು. ಬಸ್ಸಲ್ಲಿ ಏನಾದರೂ 50 ಸೀಟ್ ಇದೆಯಲ್ಲ, ಅದರಲ್ಲಿ 20 ಜನ ಓಡಾಡಿದ್ರೆ ಯಾರಿಗೆ ದಂಡ ಹಾಕ್ತೀರಾ? ಹೇಳ್ಬೇಕಲ್ಲ ನೀವು. ಬಸ್ ಯಾರ್ದು? ಸರ್ಕಾರದ್ದು. ಈಗ ಮಂತ್ರಿಗಳೆಲ್ಲ ಒಬ್ಬೊಬ್ಬರೇ ಓಡಾಡ್ತಾರಲ್ಲ, ಅವ್ರಿಗೆ ಎಷ್ಟು ದಂಡ ಹಾಕ್ತೀರಾ? ಮುಖ್ಯಮಂತ್ರಿನೂ ಒಬ್ಬೊಬ್ಬರೇ ಓಡಾಡೋದು, ಅವ್ರಿಗೆ ಎಷ್ಟು ದಂಡ ಹಾಕ್ತೀರಾ ನೀವು? ತೊಗಲಕ್ ಅನ್ನೋದು ಇದಕ್ಕೆ, ಸಿದ್ದರಾಮಯ್ಯ ತೊಗಲಕ್ ಸರ್ಕಾರ ಅನ್ನೋದು ಈ ಥರ ಇದಕ್ಕೆ. ಇದೆಲ್ಲ ಕೋರ್ಟಲ್ಲಿ ಹೋದ್ರೆ ಚೀಮಾರಿ ಹಾಸ್ಕೊಂತಾರೆ ಸರ್ಕಾರ. ಸರ್, ಬೆಂಗಳೂರಲ್ಲಿ ಸರ್ ಪೀಕ್ ಅವರಲ್ಲಿ ಸಿಂಗಲ್ ಆಗಿ ಕಾರಲ್ಲಿ ಹೋಗ್ತಾ ಇದ್ರೆ ಅದು ಟ್ಯಾಕ್ಸ್ ಏನಾದ್ರು ಡಿಸೈಡ್ ಮಾಡಿದ್ದೀರಾ? ಅವೆಲ್ಲ ಸುಳ್ಳು. ಯಾವ ಟ್ಯಾಕ್ಸು ಇಲ್ಲ, ಯಾವ ಸಿಂಗಲ್ಲು ಇಲ್ಲ, ಏನಿಲ್ಲ. ಕೆಲವು ನಮ್ಮ ಇಂಡಸ್ಟ್ರಿಯಲಿಸ್ಟು ಪಾಪ ಕೆಲವು ನಮ್ಮ ಬೆಂಗಳೂರು ನಾಗರಿಕರಿಗೆ ಒಳ್ಳೇದಾಗಲಿ ಅಂತ ಕೆಲವು ಸಲಹೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಮಟ್ಟಕ್ಕೆ ಏನು ಬಂದಿಲ್ಲ. ಕೆಲವು ನಾಗರಿಕರು ಕೆಲವು ಬೆಂಗಳೂರು ಬಗ್ಗೆ ಭಾಳ ಆಸಕ್ತಿಯಿಂದ ಕೆಲವರೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಲಹೆ ಕೆಲವು ಸಂದರ್ಭದಲ್ಲಿ ಎಕ್ಸಾಮಿನ್ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಸರ್ಕಾರದ ವತಿಯಿಂದ ಯಾರನ್ನು ಕೇಳಿದ್ರು ಕೂಡ ಈ ಸಂಚಾರ ದಟ್ಟಣೆ ಟ್ಯಾಕ್ಸ್ ಅನ್ನೋದು ನಮ್ಮ ಹತ್ರ ಇಲ್ಲ, ಪ್ರಸ್ತಾವನೆ ಇಲ್ಲ ಅಂತಲೇ ಇದ್ದಾರೆ. ಬಟ್ ಈ ಸುದ್ದಿ ಹಾಗಾದರೆ ಬಂದದ್ದಾದರೂ ಹೇಗೆ ಅಂತ ಬಿಜೆಪಿಯವರೇ ಏನಾದರೂ ಬೇಕು ಅಂತ ಈ ವಿಚಾರವನ್ನು ದೊಡ್ಡದು ಮಾಡ್ತಾ ಇದ್ದಾರಾ ಹೇಗೆ? ಅರವಿಂದ್, ಮುಖ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಕೆಲವೊಂದು ಉದ್ಯಮಿಗಳು ವಿಧಾನಸೌಧದಲ್ಲಿ ಸೆಪ್ಟೆಂಬರ್ 24ನೇ ತಾರೀಕು ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳು, ಬೆಂಗಳೂರು ಟ್ರಾಫಿಕ್ಕು, ರಸ್ತೆ ಗುಂಡಿ, ಮೂಲಸೌಕರ್ಯ ಅಭಿವೃದ್ಧಿ, ಈ ವಿಚಾರದ ಜೊತೆಗೆ ಕಾರ್ ಪೂಲಿಂಗು ಮತ್ತು ಈ ಕಂಜೆಷನ್ ಟ್ಯಾಕ್ಸ್ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ. ಕಂಜೆಷನ್ ಟ್ಯಾಕ್ಸು ಭಾರತಕ್ಕೆ ಹೊಸದು, ಭಾರತದ ಯಾವ ನಗರದಲ್ಲೂ ಕೂಡ ಇಲ್ಲ. ಆ ವಿದೇಶದ ಕೆಲವೊಂದು ನಗರಗಳಲ್ಲಿ ಕಂಜೆಷನ್ ಟ್ಯಾಕ್ಸ್ ಇದೆ, ಸಂಚಾರ ದಟ್ಟಣೆ ತೆರಿಗೆ. ಇದನ್ನು ಆರ್.ಕೆ. ಮಿಶ್ರಾ ಅವರು ಜೊತೆಗೆ ಬಯೋಕ್ಯಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ಈ ಒಂದು ಪ್ರಸ್ತಾವನೆಯನ್ನು ಮುಖ್ಯ ಕಾರ್ಯದರ್ಶಿಗಳ ಮುಂದೆ ಇಡ್ತಾರೆ. ಅಂದರೆ ಬೇರೆ ಬೇರೆ ವಿದೇಶ ನಗರಗಳಲ್ಲಿ ಈ ಥರದೊಂದು ಕಂಜೆಷನ್ ಟ್ಯಾಕ್ಸ್ ಇದೆ, ಸಂಚಾರ ದಟ್ಟಣೆ. ಪೀಕ್ ಅವರ್ನಲ್ಲಿ ಕೆಲವೊಂದು ನಿರ್ದಿಷ್ಟ ರಸ್ತೆಗಳಲ್ಲಿ ಈ ಥರದ್ದೊಂದು ಸುಂಕ ಅಂದರೆ ಒಂದು ತೆರಿಗೆ ತರುವಂಥದ್ದು, ಕಾರ್ನಲ್ಲಿ ಒಬ್ಬರೇ ಒಂದು ಕಾರ್ನ ಓಡಿಸ್ಕೊಂಡು ಹೋಗುವಂಥದ್ದು, ಇದು ಸಾಕಷ್ಟು ಟ್ರಾಫಿಕ್ ಕಂಜೆಷನ್ಸ್ಗೆ ಕಾರಣ ಆಗುತ್ತೆ. ಜೊತೆಗೆ ಈ ಥರದ್ದು ಇದನ್ನು ಕಡಿವಾಣ ಹಾಕಿದ್ರೆ ಟ್ರಾಫಿಕ್ ಇನ್ನಷ್ಟು ಸುಲಲಿತ ಆಗುತ್ತೆ ಅನ್ನುವಂಥದ್ದು. ಆ ಥರ ಕೆಲವೊಂದು ನಿರ್ದಿಷ್ಟ ರಸ್ತೆಗಳಿಗೆ ಇದನ್ನು ಜಾರಿ ಮಾಡೋಣ, ಇದಕ್ಕೆ ಒಂದಷ್ಟು ತೆರಿಗೆ ಕೂಡ ಕಟ್ಟೋಣ. ಯಾವ ರೀತಿ ನಿಯಮಗಳಿದಾವೋ ಅಂದರೆ ಫಾಸ್ಟ್ಯಾಗ್ ಮೂಲಕ ಅದು ಕಡಿತ ಆಗುವಂಥದ್ದು, ನಿರ್ದಿಷ್ಟ ರಸ್ತೆಗಳಲ್ಲಿ ಕ್ಯಾಮ್ರಾ ಅಳವಡಿಕೆ ಮಾಡೋದು, ಇವೆಲ್ಲವೂ ಮುಂದೆ ಮಾಡ್ಬೋದು. ಆದರೆ ಇದನ್ನು ಜಾರಿ ತರೋಣ. ಇದನ್ನು ಜಾರಿ ತಂದರೆ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಜಾರಿಗೆ ತಂದಂತಾಗುತ್ತೆ. ಜೊತೆಗೆ ಕಂಜೆಷನ್, ಸಂಚಾರ ದಟ್ಟಣೆ ನಿಯಂತ್ರಣ ಮಾಡುವಲ್ಲಿ ಕೂಡ ಇದು ಸಾಕಷ್ಟು ಉಪಯುಕ್ತ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ. ಇದು ಆ ಸಂದರ್ಭದಲ್ಲಿ ಪ್ರಸ್ತಾವನೆ ಹಂತದಲ್ಲಿತ್ತು. ಸರ್ಕಾರ ಇದನ್ನು ಇನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಆ ಸಭೆ ನಂತರ ಇನ್ನೂ ಸರ್ಕಾರದ ಮಟ್ಟದಲ್ಲಿ ಮತ್ತೊಂದು ಸಭೆ ಅದರ ಬಗ್ಗೆ ಆಗಿಲ್ಲ. ಆದರೆ ಈ ಪ್ರಸ್ತಾವನೆ ಹಾಗೆ ಇದೆ. ಮುಂದೆ ಯಾವತ್ತಾದರೂ ತೀರ್ಮಾನ ತೆಗೆದುಕೋಬಹುದು, ತೆಗೆದುಕೊಳ್ಳೋದನ್ನು ಕೂಡ ಇರ್ಬೋದು. ಆದರೆ ಇದು ಸಾಕಷ್ಟು ಚರ್ಚೆಗೆ ಗುರಿಯಾಗಿದೆ. ಇದನ್ನ ಈಗ ಬಿಜೆಪಿ ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಬಸ್ನಲ್ಲಿ 20 ಜನ ಹೋಗ್ತಾರೆ, 50 ಸೀಟ್ ಇರೋ ಬಸ್ಸಲ್ಲಿ 20 ಜನ ಹೋಗ್ತಾರೆ. ಹಾಗಂತ ಅದಕ್ಕೆ ಹಾಕ್ತೀರಾ? ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಒಬ್ಬೊಬ್ಬರೇ ಹೋಗ್ತಾರೆ, ಅವ್ರಿಗೂ ಹಾಕ್ತೀರಾ? ಇದು ಒಂದು ರೀತಿಯಲ್ಲಿ ಸುಲಿಗೆ ಮಾಡುವ ರೀತಿ ಅನ್ನುವಂತಹ ಆಕ್ಷೇಪವನ್ನು ಕೂಡ ಬಿಜೆಪಿ ಮಾಡಿದೆ. ಸದ್ಯಕ್ಕೆ ಇದು ಪ್ರಸ್ತಾವನೆ ಹಂತದಲ್ಲಿದೆ. ಸರ್ಕಾರ ಮುಂದೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಚರ್ಚೆಗಷ್ಟೇ ಇದು ಸೀಮಿತವಾಗಲಿ. ಇದನ್ನೇನಾದರೂ ಜಾರಿಗೆ ತಂದರೆ, ಒಬ್ಬೊಬ್ಬರೇ ಕಾರ್ನಲ್ಲಿ ಓಡಾಡೋರಿಗೆ ಟ್ಯಾಕ್ಸ್ ಹಾಕಿದ್ರೆ ತೀವ್ರ ಜನಾಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ ಸರ್ಕಾರ.